ಹಾಯ್ ಹಲೋ ಎವ್ರಿವಾನ್, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ಒಂದು ಶಾಪಿಂಗ್ ಬ್ಲಾಗ್ ಆಗಿರುತ್ತೆ. ಅಂತಂದರೆ ದೀಪಾವಳಿ ಬರ್ತಾ ಇದೆ. ದೀಪಾವಳಿಗೆ ನಾನು ಏನು ತೊಗೊಂಡೆ ಅಂತ ಹೇಳಿಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಈ ಕ್ಲಿಪ್ ಏನಿದೆ ನೋಡಿ, ಯಾವಾಗ ಶಾಪ್ ಮಾಡ್ತೀನಿ ನೋಡಿ, ಆವಾಗ ನಾನು ಇದರಲ್ಲಿ ಆ್ಯಡ್ ಮಾಡಬೇಕು ಅಂತ ಇದ್ದೀನಿ. ಸೊ ಎಲ್ಲ ಶಾಪಿಂಗ್ ನಾವು ಒಂದೇ ಸಲ ಮಾಡಿಲ್ಲ, ಸೊ ಹಂತವಾಗಿ ಮಾಡಿದ್ದೀನಿ. ಸೊ ಅದನ್ನ ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ನಾನು ನಿಶಾಳ ಬಟ್ಟೆಯಿಂದ ತೋರಿಸ್ತೀನಿ. ನಿಶಾಳಿಗೆ ಫಸ್ಟ್ ನಾನು ತೊಗೊಂಡಿರೋದು ಇದು ಈ ಥರ ಇದೆ. ಇದು ಕುರ್ತಾ ಸೆಟ್ ಏನಿದೆ ನೋಡಿ, ಅದು ಚೆನ್ನಾಗಿದೆ. ಈ ಥರ ಇದೆ ಇದು. ಆ್ಯಂಡ್ ನನಗೆ ಗೊತ್ತಿಲ್ಲ ಈ ವ್ಲಾಗ್ ನಾನು ಯಾವಾಗ ಎಡಿಟ್ ಮಾಡಿ ಹಾಕ್ತೀನಿ ಅಂತ. ಸೊ ಈ ಥರ ಇದೆ. ಆ್ಯಂಡ್ ಇದರ ಶಾಲ್ ಏನಿದೆ ನೋಡಿ, ಸಣ್ಣದು, ಮಕ್ಕಳಿಗೆ ಸಾಕಾಗುತ್ತೆ. ಇದು ಸ್ವಲ್ಪ ತೆಳ್ಳಗೆ ಇದೆ ಬಟ್ಟೆ, ಬಟ್ ತುಂಬ ಕಂಫರ್ಟೇಬಲ್ ಇದೆ. ಬಿಕಾಸ್ ಅವಳಿಗೆ ಏನು ಚುಚ್ಚೋದು ಜಾಸ್ತಿ. ಏನೇ ಸ್ವಲ್ಪ ಗ್ರ್ಯಾಂಡ್ ಬಟ್ಟೆ ಇದ್ದರೆ ಅಲ್ಲಿ ಚುಚ್ಕೊಳ್ಳುತ್ತೆ ಜಾಸ್ತಿ, ಅದು ಅವಳಿಗೆ ಇಷ್ಟ ಇಲ್ಲ. ಸೊ ಅದಕ್ಕೋಸ್ಕರ ನಾನು ತುಂಬ ನೋಡಿಬಿಟ್ಟು ಪರ್ಚೇಸ್ ಮಾಡಿರೋದು. ಸೊ ಈ ಥರ ಇದೆ. ಒಂದು ಇದು ಆಯಿತು. ಇನ್ನೊಂದು, ಇವಾಗ ನಾನು ಇದನ್ನ ಸ್ವಲ್ಪ ನೀರಲ್ಲಿ ಹಾಕಿಬಿಟ್ಟು ಒಗೆಯೋಣ ಅಂತ ಇದೆ. ಅದಕ್ಕಿಂತ ಮುಂಚೆ ನನಗಾಯಿತು. ಓಕೆ, ಸೊ ಶಾಪ್ ಮಾಡಿದ್ದನ್ನು ತೋರಿಸ್ತೀನಿ, ಮತ್ತೆ ನನ್ನ ನೆನಪಿರೋದಿಲ್ಲ ಹಾಗಾಗಿ. ಆ್ಯಂಡ್ ಇನ್ನೊಂದು ಬಟ್ಟೆ ಪಿಂಕ್ ಕಲರ್ ಇದು ಏನಿದೆ ನೋಡಿ, ಅದು ಅವಳೇ ಚೂಸ್ ಮಾಡಿರೋದು. ಆ್ಯಂಡ್ ಅದರ ಪ್ಯಾಟರ್ನ್ ಏನಿದೆ ನೋಡಿ, ನಾನು ಸೆಲೆಕ್ಟ್ ಮಾಡಿದ್ದು, ಬಟ್ ಕಲರ್ ಯಾವ್ದು ಬೇಕು ಅಂತ ಅವಳೇ ಚೂಸ್ ಮಾಡಿರೋದು. ಇನ್ನೊಂದು ಇದು ಅವಳ ತಂದೆ ಚೂಸ್ ಮಾಡಿರೋದು. ಸೊ ಇದು ಚೆನ್ನಾಗಿದೆ, ಇದು ಅವಳಿಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಈ ಥರ ಇದೆ. ಇದರ ಸ್ಲೀವಲ್ಲಿ ಕೂಡ ನೋಡಿ ಈ ಥರ ಡಿಸೈನ್ ಇದೆ, ಚೆನ್ನಾಗಿದೆ. ಐ ಥಿಂಕ್ ಇದು ಅವಳದು ಸೆಕೆಂಡ್ ಟೈಮ್ ಗ್ರೀನ್ ಕಲರ್ ಪರ್ಚೇಸ್ ಮಾಡೋದು. ಸೊ ನಾನು ಅಂದೆ ಅವಳಲ್ಲಿ, ಗ್ರೀನ್ ಕಲರ್ ಬೇಡ, ಬೇರೆ ಏನಾದರೂ ಪರ್ಚೇಸ್ ಮಾಡೋಂತ. ಬೇಡ, ನನಗೆ ಇದೇ ಬೇಕು ಅಂತ ಅಂದು. ಸೊ ಇದು ಈ ಥರ ಇದೆ. ಆ್ಯಂಡ್ ಇದರ ಪ್ಯಾಂಟ್ ಏನಿದೆ ನೋಡಿ, ತುಂಬ ಚೆನ್ನಾಗಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಏನಕ್ಕೆ ಅಂತಂದರೆ ತುಂಬ ಕಂಫರ್ಟೇಬಲ್ ಇದೆ. ಸ್ವಲ್ಪ ದೊಡ್ಡದಿದೆ ಇದು. ಆ ಪ್ಯಾಂಟ್ ಏನಿದೆ ನೋಡಿ, ಸ್ವಲ್ಪ ಸಣ್ಣದಿದೆ, ಬಟ್ ಇದು ತುಂಬ ಲಾಂಗ್ ಇದೆ. ಎರಡೂ ಕೂಡ ಏನು ಅಂತಂದರೆ ಇಯರ್ ಒಂದೇ ಥರ ನಾವು ತೊಗೊಂಡಿರೋದು. ಬಟ್ ಒಂದು ಪ್ಯಾಂಟು ಉದ್ದ ಇದೆ, ಇನ್ನೊಂದು ಪ್ಯಾಂಟ್ ಸ್ವಲ್ಪ ಶಾರ್ಟ್ ಆಗಿದೆ. ಆ್ಯಂಡ್ ನೆಕ್ಸ್ಟ್ ಇವರಿಗೊಂದು ಟೀ ಶರ್ಟ್. ಸೊ ಈ ಸಲ ಟೀ ಶರ್ಟ್ ಸ್ವಲ್ಪ ಚೇಂಜ್ ತೊಗೊಂಡ್ವಿ ನಾವು, ಇಲ್ಲಾಂದರೆ ಯಾವಾಗಲೂ ಪ್ಲೇನ್ ಏನೋ ಟೀ ಶರ್ಟ್ ತೊಗೊಳ್ತಾರೆ ಇವರು. ಸೊ ಈ ಸಲ ಏನಿದೆ ನೋಡಿ, ಇದರಲ್ಲಿ ನೋಡಿ ಸ್ವಲ್ಪ ಡಿಸೈನ್ ಈ ಥರ ಇದೆ. ಲೈಕ್ ಇದು ಚೆನ್ನಾಗಿದೆ. ಕ್ವಾಲಿಟಿ ವೈಸ್ ಹೇಳಬೇಕು ಅಂತಂದರೆ ತುಂಬ ಚೆನ್ನಾಗಿದೆ. ಸೊ ಎಸ್, ಇದು ನನ್ನ ಚಾಯ್ಸ್. ಆ್ಯಂಡ್ ಇದು ನಾನು ಅವರಿಗೆ ಪರ್ಚೇಸ್ ಮಾಡಿರೋದು ಇದು. ಆ್ಯಂಡ್ ಇನ್ನೂ ಬರೋಣ. ಆ್ಯಂಡ್ ಇದರಲ್ಲಿ ಏನಿದೆ ನೋಡಿ, ನಿಶಾಳಿಗೆ ಒಂದು ಬ್ಯಾಗ್ ಕೂಡ ಸಿಕ್ಕಿದೆ. ಬ್ಯಾಗ್ ಇವಾಗ ಅಲ್ಲಿ ಇದೆ ಅಂತ ಅನಿಸುತ್ತೆ, ನಾನು ತೊಗೊಂಡು ಬರ್ತೀನಿ ಒಂದು. ಈ ಬ್ಯಾಗ್ ಈ ಥರ ಇದೆ. ಇದು ಚೆನ್ನಾಗಿದೆ ಕ್ವಾಲಿಟಿ. ಜಿಪ್ ಎಲ್ಲ ಏನಿದೆ ನೋಡಿ, ಚೆನ್ನಾಗಿದೆ ನೋಡಿ, ಚೆನ್ನಾಗಿದೆ. ಈ ಥರ ಇದೆ. ಮಕ್ಕಳಿಗೆ ಏನೋ ಸಾಕಾಗ್ಬೋದು, ಚೆನ್ನಾಗಿದೆ. ಲೈಟ್ ಆರೆಂಜ್ ಅಂತಂದರೆ ತುಂಬ ಲೈಟ್ ಪ್ಯಾಸ್ಟಲ್ ಕಲರ್ ಅಂತಲೇ ಹೇಳ್ಬೋದು. ಬಟ್ ಇದನ್ನು ನಾನು ಹೋದ ವರ್ಷ ಏನಿದೆ ನೋಡಿ ಕಾರ್ಟಲ್ಲಿ ಹಾಕಿಟ್ಟಿದ್ದೆ. ನಾನು ನೆಕ್ಸ್ಟ್ ದೀಪಾವಳಿಗೆ ಇದನ್ನೇ ತಗೊಳ್ಳೋದು ಅನ್ನೋದು. ಸೊ ನೋಡಿ, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಇಲ್ಲಿ ಸ್ವಲ್ಪ ಡಿಸೈನ್ ಇದೆ, ಬಟ್ ಇದರ ಸ್ಲೀವಲ್ಲಿ ಏನು ಡಿಸೈನ್ ಇಲ್ಲ. ಬೇಕು ಅಂತಂದರೆ ನಾವು ಏನೋ ಅಂಗಡಿಯಲ್ಲಿ ಫ್ಯಾನ್ಸಿಯಲ್ಲಿ ಸಿಗುತ್ತಲ್ಲ, ಸೊ ಅದನ್ನು ಇಲ್ಲಿ ಬೇಕಾದರೆ ಡಿಸೈನ್ ಮಾಡ್ಬೋದು. ಬಟ್ ಸದ್ಯಕ್ಕೆ ನಾನೇನು ಇದರಲ್ಲಿ ಮಾಡಿಲ್ಲ. ಆ್ಯಂಡ್ ಇದು ಬಟ್ಟೆ ಏನಿದೆ ನೋಡಿ, ಕ್ವಾಲಿಟಿ ಚೆನ್ನಾಗಿದೆ, ಇಲ್ಲ ಅಂತ ಹೇಳಿ ಅಲ್ಲ, ಬಟ್ ಸ್ವಲ್ಪ ತೆಳು ಇದೆ ಇದು. ಸೊ ಇದರೊಳಗೆ ಇನ್ನರ್ ಹಾಕಲೇಬೇಕಾಗತ್ತೆ. ವಿತೌಟ್ ಇನ್ನರ್ ಹಾಕ್ತೀರಂತಂದರೆ ಎಲ್ಲ ಕಾಣುತ್ತೆ. ಸೊ ಆ ಥರ ಇದೆ. ಇದು ಅದರ ಕುರ್ತಿ ಆ್ಯಂಡ್ ಇದು ಪ್ಯಾಂಟ್. ಆ್ಯಂಡ್ ನಾನು ಇದು ಆನ್ಲೈನಿಂದ ತರಿಸಿರೋದು. ಆ್ಯಂಡ್ ಇದರ ಹೆಸರು ಗೋಸಿರಿಕಿ ಅಂತ ಒಂದು ಬ್ರ್ಯಾಂಡ್ ಇದೆ. ಗೋಸಿರಿಕಿ ನಾನು ಎಷ್ಟು ಒಂದು ಬಟ್ಟೆ ತೊಗೊಂಡಿದ್ದೀನಿ ನೋಡಿ, ತುಂಬ ಚೆನ್ನಾಗಿದೆ. ಫಸ್ಟ್ ನಾನು ತೊಗೊಂಡಿದ್ದೆ ಪಿಂಕ್ ಕಲರಲ್ಲಿ, ನಾನು ಇಲ್ಲಿ ಮೆನ್ಷನ್ ಮಾಡ್ತೀನಿ ನೋಡಿ. ಪಿಂಕ್ ಕಲರಲ್ಲಿ ಒಂದು ಡ್ರೆಸ್ ಹಾಕೊಂಡಿದ್ದೆ. ಆಮೇಲೆ ಪರ್ಪಲ್ ಕಲರಲ್ಲಿ ತೊಗೊಂಡೆ, ಅದು ಎಲ್ಲ ಗೋಸಿರಿಕಿಯಿಂದಲೇ ತೊಗೊಂಡಿರೋದು. ಇದು ಕೂಡ ಅವ್ರದ್ದೇ ಗೋಸಿರಿಕಿ, ಬಟ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಬಟ್ ಏನು ಅಂತಂದರೆ ಇದರ ಬಟ್ಟೆ ಏನಿದೆ ನೋಡಿ, ಅದು ಸ್ವಲ್ಪ ತೆಳ್ಳಗೆ ಇದೆ ಅಷ್ಟೇ. ಆ್ಯಂಡ್ ಇದರಲ್ಲಿ ಪಾಕೆಟ್ ಇದೆ, ನಂಗೆ ತುಂಬ ಇಷ್ಟ ಪಾಕೆಟ್. ನೋಡಿ ಥರ ಇಲ್ಲಿ ಪಾಕೆಟ್ ಇದೆ. ಐ ಥಿಂಕ್ ಒಂದರಲ್ಲಿದೆ ಪಾಕೆಟ್. ಸೊ ಎಸ್. ಆ್ಯಂಡ್ ಇದರ ಶಾಲ್ ಏನಿದೆ ನೋಡಿ, ಇನ್ನಷ್ಟು ಎಲಿಗೆಂಟ್ ಲುಕ್ಕನ್ನು ಕೊಡುತ್ತೆ ನೋಡಿ. ಈ ಥರ ಇದೆ. ಇದು ತುಂಬ ಚೆನ್ನಾಗಿದೆ, ತುಂಬ ಅಂದರೆ ತುಂಬ. ನಾನೊಮ್ಮೆ ಹಾಕಿ ತೋರಿಸ್ತೀನಿ. ಲುಕ್ ತುಂಬ ಚೆನ್ನಾಗಿದೆ, ತುಂಬ ನೋಡಿ. ಈ ಥರ ತುಂಬ ಚೆನ್ನಾಗಿದೆ.
ಸೊ ಮಿಕ್ಕಿದ್ದು ನಾನೇನು ಶಾಪ್ ಮಾಡಿಲ್ಲ, ಇವಾಗ ಮಾಡೋದಕ್ಕೆ ಹೋಗಬೇಕು. ಫ್ಯಾನ್ಸಿ ಐಟಮ್ಸ್ ಎಲ್ಲ ಬೇಕು ಕೆಲವೊಂದು. ಆ್ಯಂಡ್ ಮತ್ತು ಇವರಿಗೆ ಪ್ಯಾಂಟ್ ತೊಗೊಂಡಿಲ್ಲ. ಆ್ಯಂಡ್ ಇನ್ನು ನನಗೊಂದು ಸ್ಕರ್ಟ್ ಬೇಕು. ಹಾಗೆ ನಾನೊಂದು ಸ್ಯಾರಿ ತೊಗೊಂಡಿದ್ದೀನಿ, ಆ ಸ್ಯಾರಿನ ಹೊಲಿಲಿಕ್ಕೆ ಕೊಟ್ಟಿದ್ದೀನಿ. ಸೊ ಅದು ಮತ್ತೆ ನಾನು ನಿಮಗೆ ತೋರಿಸ್ತೀನಿ. ಹೊಲಿದು ಬರುತ್ತೆ ಅಲ್ವಾ, ಸೊ ನೋಡಬೇಕು ಹೊಲಿದು ಯಾವಾಗ ಕೊಡ್ತಾರೆ ಅಂತ ಗೊತ್ತಿಲ್ಲ. ಬಿಕಾಸ್ ಬೇಗ ಕೊಟ್ಟರೆ ನಮಗೆ ಬೇಗ ಹೊಲಿದು ಕೊಡ್ತಾರೆ, ಸ್ವಲ್ಪ ನಾವು ತಡವಾಗಿ ಕೊಟ್ಟರೆ ತಡವಾಗಿಯೇ ಸಿಗುತ್ತೆ. ಆ್ಯಂಡ್ ಇವತ್ತು ಈ ಸಲ 20ಗೆ ಲಕ್ಷ್ಮೀ ಪೂಜೆ ಕೂಡ ಇರೋದು. ಸೊ ಹಾಗಾಗಿ ಈ ಒಂದು ವ್ಲಾಗನ್ನು ನಾನು ಕಂಟಿನ್ಯೂ ಮಾಡ್ತೀನಿ. ಮಿಕ್ಕಿದ ಏನೆಲ್ಲ ಐಟಮ್ ನಾನು ತೊಗೊಳ್ತೀನೋ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಲೋ ಎವ್ರಿವಾನ್. ಸೊ ನಾನು ನಿಮಗೆ ಹೇಳಿದ್ದೆ ಅಲ್ವಾ ಏನು ಅಂತಂದರೆ, ನಾನು ಸ್ವಲ್ಪ ಶಾಪಿಂಗ್ ಮಾಡ್ತೀನಿ. ಸೊ ಆ ಶಾಪಿಂಗ್ನ ನಾನು ಒಂದೇ ವಿಡಿಯೋದಲ್ಲಿ ಏನೋ ಲೈಕ್ ಕಂಬೈನ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಇವಾಗ ಗಂಟೆ ಎಷ್ಟು ಆಗ್ತಾ ಇದೆ, ಗಂಟೆ 9 ಏನೋ ಆಗ್ತಾಯಿದೆ ಅಂತ ಅನಿಸುತ್ತೆ. ಸೊ ಇವಾಗ ನಾವು ಶಾಪಿಂಗ್ ಮಾಡೋದಕ್ಕೆ ಹೋದ್ವಿ. ಅಂತಂದರೆ ಸ್ವಲ್ಪ ಫ್ಯಾನ್ಸಿ ಐಟಮ್ ಹೋಗಿ ತೊಗೊಂಡು ಬಂದೆ. ಆಮೇಲೆ ಇವರಿಗೆ ಟೀ ಶರ್ಟ್. ಸೊ ಇದು ಒಂದು ಟೀ ಶರ್ಟ್ ಇವ್ರು ತೊಗೊಂಡ್ರು, ಒಂದು ಆಲ್ರೆಡಿ ಮಾಡಿದ್ದಾರೆ, ಇನ್ನೊಂದು ತೊಗೊಳ್ಬೇಕು ಅಂತ ಇದ್ದಾರೆ. ಬಟ್ ಅವರಿಗೆ ಇವಾಗ ಸದ್ಯಕ್ಕೆ ಒಂದು ಸಾಕು ಅಂತ. ಸೊ ಇದು ಈ ಥರ ಇದೆ, ಚೆಂದ ಇದೆ. ಇದು ಈ ಥರ ಕಲರ್ ಇರಲಿಲ್ಲ ಇದೊಂದು. ಆಮೇಲೆ ಇವರು ತೊಗೊಂಡಿರೋದು ಒಂದು ಜೀನ್ಸ್. ಸೊ ಗಂಡಸರದ್ದು ಡ್ರೆಸ್ ಏನು ಅಂತ ತೋರಿಸೋದು, ಪ್ಯಾಂಟ್ ಶರ್ಟೇ ಇರುತ್ತೆ ಅದೊಂದು ಈ ಥರ ಇದೆ, ಚೆನ್ನಾಗಿದೆ. ಆ್ಯಂಡ್ ಇವಾಗ ಫ್ಯಾನ್ಸಿ ಐಟಮ್ ಸ್ವಲ್ಪ ತೊಗೊಂಡೆ. ಆ್ಯಕ್ಚುಲಿ ನಾನು ಲೀಸ್ಟ್ ಮಾಡ್ಕೊಂಡಿದ್ದೆ. ಫ್ಯಾನ್ಸಿ ಐಟಮ್ ಏನಿದೆ ನೋಡಿ ಅದೆಲ್ಲ ಲೀಸ್ಟ್ ಮಾಡ್ಕೊಂಡಿದ್ದೆ, ನೋಟ್ ಮಾಡ್ಕೊಂಡಿದ್ದೆ ಇನ್ನೊಂದು ಮೊಬೈಲಲ್ಲಿ. ಆಮೇಲೆ ಇವರು ಸಂಜೆ ಕಾಲ್ ಮಾಡಿದರು. ಕಾಲ್ ಮಾಡಬೇಕಾದ್ರೆ ತೊಗೊಂಡು ಹೋಗೋದಕ್ಕೆ ಮರೆತು ಹೋಯಿತು. ಸೊ ಲೀಸ್ಟ್ ಎಲ್ಲ ಏನಿದೆ ನೋಡಿ ಅದು ಹಾಗೆ ಉಳಿದ್ರೆ. ಆ್ಯಂಡ್ ನನಗೆಷ್ಟು ನೆನಪಿದು ನೋಡಿ ಅದನ್ನು ನಾನು ತೊಗೊಂಡು ಬಂದೆ. ಸೊ ಮೊದಲಿಗೆ ಬಂದುಬಿಟ್ಟು ಇದು ಒಂದು ಪಲ್ಲವಿ, ಐಟೆಕ್ಸ್ ಪಲ್ಲವಿ ಕುಂಕುಮ್ ತೊಗೊಂಡೆ. ಸ್ವಲ್ಪ ದೊಡ್ಡದಿದೆ, ಪರವಾಗಿಲ್ಲ. ಏನು ಹಬ್ಬ ಆ್ಯಂಡ್ ಏನಾದರೂ ಫಂಕ್ಷನ್ಸ್ ಇದ್ದರೆ ಸೊ ದೊಡ್ಡ ಬಿಂದಿ ಏನಿದೆ ನೋಡಿ ಅದು ಚೆನ್ನಾಗಿ ಕಾಣುತ್ತೆ. ಸೊ ಹಾಗಾಗಿ ಒಂದು ನಾನು ಇದೇ ಹೆಚ್ಚಾಗಿ ಹಾಕ್ಕೊಳ್ಳೋದು ಐಟೆಕ್ಸ್ ಅವ್ರದ್ದು. ಬಿಕಾಸ್ ಇದು ಏನು ಬೇಗ ಹೋಗೋದಿಲ್ಲ. ಇವಾಗ ನಾನೇನು ಹಾಕ್ಕೊಂಡಿದ್ದೀನಿ ನೋಡಿ, ಇದು ನಾನು ದಿನದಲ್ಲಿ 2-3 ಹಾಕ್ಕೊಳ್ತೇನೆ, ಇದು ಬೇಗ ಹೋಗುತ್ತೆ. ಅದಾದ ನಂತರ ನಿಶಾ ಒಂದು ತೊಗೊಂಡ್ಲು ಬೋ ಈ ಥರ. ನಾನು ಅವಳ ಡ್ರೆಸ್ ತೋರಿಸಿದೆ ನೋಡಿ, ಅದಕ್ಕೆ ಮ್ಯಾಚ್ ಆಗುತ್ತೆ ಅಂತ ಹೇಳಿಬಿಟ್ಟು ಇದು ತೊಗೊಂಡೆ. ಆ್ಯಂಡ್ ಇನ್ನೊಂದು ನಾನು ಬಳೆ ತೊಗೊಂಡೆ. ಸೊ ಈ ಬಳೆ ಈ ಥರ ಚೆನ್ನಾಗಿದೆ. ಇದು ಇನ್ನು ಮಿಕ್ಸ್ ಮಾಡಬೇಕಾಗತ್ತೆ. ನಾನು ಯೆಲ್ಲೋ ಬಳೆ ಜೊತೆ, ಯೆಲ್ಲೋ ಬಳೆ ಆಲ್ರೆಡಿ ಇದೆ ನನ್ನಲ್ಲಿ. ಸೊ ಅದಕ್ಕೋಸ್ಕರ ತೊಗೊಂಡು ಬಂದಿಲ್ಲ, ಇದಿಷ್ಟು ಸಾಕು ಅಂತ. ಸೊ ಇದಿಷ್ಟೇ ತೊಗೊಂಡಿದ್ದು. ಆ್ಯಂಡ್ ಇನ್ನೊಂದು ಬಳೆ ಗ್ರೀನ್ ಕಲರ್, ಇದು ನಿಶಾಳಿಗೆ. ನಿಶಾಳ್ದು ಇನ್ನೊಂದು ಬಳೆ ಇದೆ ನೋಡಿ, ಇದು ಸ್ವಲ್ಪ ಮ್ಯಾಚಿಂಗ್ ಕಲರ್ದು ಈ ಥರ ಕಾಣ್ತಾ ಇದೆ. ಆಮೇಲೆ ಹೆಚ್ಚು ನಿಶಾಳ್ದೇ ಇರೋದು. ಇನ್ನೊಂದು ಅವಳಿದು ಕ್ಲಿಪ್ ತೊಗೊಂಡ್ಲು ಸಣ್ಣದು. ಇನ್ನೊಂದು ಇದು ಬಟರ್ಫ್ಲೈ ಕಿವಿದು ಒಂದು. ಸೆಕೆಂಡ್ ಒನ್ ಇದು ರೈನ್ಬೋ, ತುಂಬ ಚೆನ್ನಾಗಿದೆ ಇದು. ಆ್ಯಕ್ಚುಲಿ ತೆಗೆದು ತೋರಿಸ್ತೀನಿ ನಾನು ನಿಮಗೆ. ಸೊ ತುಂಬ ಪ್ರಿಟಿ ಇದೆ ನೋಡಿ, ಹೀಗೆ ಕಾಣ್ತಾ ಇದೆ. ಇದು ಕೆಳಗಡೆ ರೈನ್ಬೋ ಡಿಸೈನ್ ಥರ ಬಂದು ಚೆನ್ನಾಗಿದೆ. ಇದು ತುಂಬ ಇಷ್ಟ ಆಯಿತು ನನಗೆ. ದಾದಾ ಆ ಒಂದು ನಿಜ ಬ್ಲ್ಯಾಕ್ ಒಂದು ಹಾಯ್ ಅತ್ತವು ರೆಕಾರ್ಡ್ ಒಂದು ಎಪ್ಪುಂಡು. ಸೊ ಇವಳು ನೋಡಿ ಅದು ಬ್ಲ್ಯಾಕ್ ಆಗಿದೆ ಅಂತ, ಅದು ಸ್ಕಿನ್ ಏನೋ ರೆಕಾರ್ಡ್ ಆಗ್ತಾ ಇರುತ್ತೆ. ಸೊ ಎಸ್, ಇದು ಸೋಪ್ ತೋರಿಸಿದ್ರಾ? ತೋರಿಸಲಿಲ್ಲ. ಅದು ಚೆನ್ನಾಗಿದೆ. ಇನ್ನೊಂದು ಎಲ್ಲಿ ಆಯ್ತಾ ನಿಂದು? ಬಟರ್ಫ್ಲೈ. ಇನ್ನೊಂದು ನೋಡಿ, ಇದು ಬಟರ್ಫ್ಲೈ ಇಯರಿಂಗ್ಸ್ ತುಂಬ ಚೆನ್ನಾಗಿದೆ. ನಮ್ಮ ಬೆಕ್ಕು ಆಟ ಆಡ್ತಾ ಉಂಟು, ಅದು ಕೂಡ ಸಕುರಾ. ಇನ್ನೊಂದು ಇದು ಸ್ಪಿನ್ಸ್ BB ಕ್ರೀಮ್, ಇದು ನಂಗೆ ತುಂಬ ಇಷ್ಟ, ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಅಂತ. ಆಮೇಲೆ ಒಂದು ಬನ್ ತೊಗೊಂಡೆ ಸಣ್ಣದು, ಈ ಥರ ಇದೆ.
ಆಮೇಲೆ ನಿಶಾ ಒಂದು ವಾಟರ್ ಲೆಮನ್ ಸೋಪು. ಸೊ ಸ್ವೀಟ್ ಸೋಪ್ ಅಂತ ಇದೆ ನೋಡಿ, ಈ ಥರ ಇದೆ. ಇದು ಯಾವಾಗದಿಂದ ಇವಳು ಹೇಳ್ತಾ ಇದ್ದಾಳೆ ಇದನ್ನು ತೆಗೆದುಕೊಡಿ ಅಂತ. ಸೊ ನಾನು ಇನ್ನೊಮ್ಮೆ ಅಂತ ಹೇಳ್ತಾ ಇದ್ದೆ. ಇದನ್ನು ನೋಡ್ಬಿಟ್ಟು ಬೇಕೇ ಬೇಕು ಅಂತ ಅಂದ್ಲು. ಸೊ ಹಾಗಾಗಿ ಇದೊಂದು ತಗೊಂಡೆ. ಅದು ಆಮೇಲೆ ಇದೊಂದು ನೇಲ್ ಪಾಲಿಶ್ ರೆಡ್ ಕಲರ್, ಇದು ನಿಶಾ ತಗೊಂಡದ್ದು ಕಲರ್. ಇಲ್ಲಿ ಆ್ಯಂಡ್ ನಾನೊಂದು ಲಿಪ್ ಲೈನರ್ ತಗೊಂಡೆ, ಈ ಥರ ಚೆನ್ನಾಗಿದೆ ಇದು. ಆಮೇಲೆ ಒಂದು ಲಿಪ್ಸ್ಟಿಕ್ ಕಲರ್ ಈ ಥರ ಇದೆ, ಇವಾಗ ನಾನು ಹಾಕ್ಕೊಂಡಿದ್ದೀನಿ. ಸೊ ಅದೇ ಇದು ಇಲ್ಲಿರೋದು. ಆಮೇಲೆ ರಬ್ಬರ್ ಬ್ಯಾಂಡ್ಸ್ ಬೇಕಿತ್ತು ನಿಶಾಳಿಗೆ ಡೈಲಿ ಸ್ಕೂಲಿಗೆ ಹಾಕೋದಕ್ಕೆ. ಹೌದು. ಆ್ಯಂಡ್ ಇದು ಎಲ್ಲಾದರೂ ಹೋಗ್ಬೇಕಾದ್ರೆ ಮತ್ತೆ ಮನೆಯಲ್ಲಿ ಹಾಕ್ಲಿಕ್ಕೆ ಇನ್ನೊಂದು ನೋಡಿ, ಇದು ಸಣ್ಣ ಸಣ್ಣ ತುಂಬ ಚಂದ ಇದೆ. ಇದು ಮನೆಯಲ್ಲಿ ಹಾಕ್ಲಿಕ್ಕೆ. ಸಾರಿ, ಬ್ಲ್ಯಾಕ್ ಇದ್ರೆ ಸ್ಕೂಲಿಗೆ ಹಾಕೋಬಹುದು. ಇದು ಪಿಂಕ್ ಕಲರ್ ಉಂಟು, ಹಾಕೋಬಹುದು. ಹೌದು. ಆಮೇಲೆ ನಾನೊಂದು ತಗೊಂಡೆ ಮಸ್ಕಾರ. ಅದು ಮಸ್ಕರವಾ? ಅದಾದ ನಂತರ 2-3 ಪೌಚ್ಗಳನ್ನು ತಗೊಂಡಿನಿ. ಮೇಕಪ್ ಪೌಚ್ ಅಲ್ಲ? ಒಂದು ಇದು ನೋಡಿ, ಒಂದು ಈ ಥರ ಇದೆ. ಇನ್ನೊಂದು ಕೂಡ ಇತ್ತು, ಇವಳಲ್ಲಿ ಇದಾಗ್ಬೋದು ಅಂತ. ಇನ್ನೊಂದು ಇದು ಈ ಥರ ಇದೆ. ಇನ್ನೊಂದು ದೊಡ್ಡದು ಇದು. ಸೊ ಎಲ್ಲ ಅದರಲ್ಲೇ ಬರುತ್ತೆ, ಸುಮ್ಮನೆ ತಗೊಂಡು ಹೋಗೋದ್ಕಿಂತ. ಒಂದು ನಿಶಾಳಿಗೆ ಅವಳ ಕ್ರೀಮ್ ಇರ್ಬೋದು, ಇದು ನನ್ನದು. ಅವಳ ಕ್ರೀಮ್ ಇರ್ಬೋದು, ಬ್ಯಾಂಗಲ್ಸ್, ಮೇನ್ ಅಂತಂದ್ರೆ ಇವಾಗ ನಾಳ್ದು ದೀಪಾವಳಿ ಬರ್ತಾ ಇದೆ ಅಲ್ವಾ. ಸೊ ಅದಕ್ಕೆ ಏನೆಲ್ಲ ಬೇಕು ಅಂತ ಅದನ್ನು ಇದರಲ್ಲಿ ಹಾಕಿಟ್ರೆ ತುಂಬ ಈಸಿಯಾಗಿ ಅವಳಿಗೆ ನೋಡೋದಕ್ಕೆ ಕೂಡ ಸುಲಭ, ಏನಿದೆ ಏನಿಲ್ಲ ಅಂತ. ಹಾಗೆ ನನಗೆ ಕೂಡ ಮೇಯ್ನಾಗಿ ಎಲ್ಲವನ್ನು ಇದರಲ್ಲಿ ಇಟ್ಕೊಳ್ತೀನಿ, ಯಾವುದು ಬೇಕು ಯಾವುದು ಬೇಡ ಅಂತ ಗೊತ್ತಾಗುತ್ತೆ. ಇದು ಯಾಕೆ ಮತ್ತೆ? ಸೊ ಇದಿಷ್ಟೇ. ಬೇರೆ ಇನ್ನೊಂದು ಫಂಕ್ಷನ್ ಕೂಡ ಬರ್ತಾ ಇದೆ, ಅದಕ್ಕೆ ರೆಡಿ ಆಗಬೇಕು. ಹಾಗೆ ನನ್ನ ಸಾರಿ ಇವತ್ತು ಹೊಲಿಲಿಕ್ಕೆ ಕೊಟ್ಟದು, ಅದು ಯಾವಾಗ ಸಿಗುತ್ತೆ ಅಂತ ಗೊತ್ತಿಲ್ಲ, ಹೇಗಾಗುತ್ತೆ ಅಂತ. ನೋಡಿ ಸ್ನೇಹಿತರೆ, ಇದು ನನ್ನ ಸಾರಿ, ಲಕ್ಷ್ಮೀ ಪೂಜೆಗೆ ಹಾಕ್ಕೊಳ್ಬೇಕಾದಂಥ ಸಾರಿ. ಇದು ನಿನ್ನೆ ಅಷ್ಟೇ ಇದು ರೆಡಿಯಾಗಿ ಬಂದಿದೆ. ಬ್ಲೌಸ್ ಎಲ್ಲ ಹಾಕಿ ನೋಡಿದೆ, ಚೆನ್ನಾಗಿದೆ. ಆ್ಯಂಡ್ ಈ ಥರ ಇದೆ ಇದು. ನೆಕ್ಸ್ಟ್ ನಿಶಾಳ್ದು ನೋಡಿ. ಆ್ಯಕ್ಚುಲಿ ನಿಶಾ ಇದನ್ನು ಬೇರೆ ಯಾವ ಒಂದು ಪ್ರೋಗ್ರಾಮ್ಗೆ ಹಾಕಬೇಕು ಅಂತ ಇದ್ಲು, ಬಟ್ ಅದು ಇವಾಗ ಕ್ಯಾನ್ಸಲ್ ಆಯಿತು. ಇದನ್ನು ಅವಳು ದೀಪಾವಳಿಗೆ ಹಾಕ್ತಾಳಂತೆ. ಸೊ ನಂದು ಮತ್ತು ನಿಶಾಳ್ದು ಸ್ವಲ್ಪ ಮ್ಯಾಚ್ ಆಗುತ್ತೆ, ಪೂರ್ತಿಯಾಗಿ ಮ್ಯಾಚ್ ಆಗ್ತಾ ಇಲ್ಲ, ಬಟ್ ಸ್ವಲ್ಪ ಮ್ಯಾಚ್ ಆಗುತ್ತೆ. ಇದು ಏನು ಅಂತಂದರೆ, ಫಸ್ಟ್ ನಾನು ಇದನ್ನ ತೊಗೊಳ್ಬೇಕಾದ್ರೆ ಇದರ ಶಾಲ್ ಏನಿದೆ ನೋಡಿ, ಅದು ಚೇಂಜ್ ಆಗಿತ್ತು. ವಾಪಸ್ ಶಾಪಿಗೆ ಹೋಗಿ ನಾನು ಚೇಂಜ್ ಮಾಡ್ಕೊಂಡು ಬಂದೆ. ನೆಕ್ಸ್ಟ್ ಏನಾಯಿತು ಅಂತಂದರೆ, ಇದರ ಇದೇನಿದೆ ನೋಡಿ, ಹುಕ್ಸ್ ಏನಿದೆ ನೋಡಿ, ನಾನು ಬೇರೆನೇ ಇಡ್ಲಿಕ್ಕೆ ಹೇಳಿದ್ದೆ ಅವರಿಗೆ. ಅಂತಂದರೆ ಇದರ ಒಳಗಡೆ ಒಂದು ಥ್ರೆಡ್ ಬರುತ್ತೆ ಅಲ್ವಾ ಕಟ್ಟೋದಕ್ಕೆ, ಅದನ್ನು ಕಟ್ಟಿದರೆ ಇಲ್ಲಿ ಅದು ಮುದ್ದೆ ಆದಾಗ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಟೈಲರಲ್ಲಿ ಹೇಳಿದೆ ಏನು ಅಂತಂದರೆ, ಈ ಥರ ಹುಕ್ಸ್ ಇಡಿ ಅಂತ. ಇವರು ಹುಕ್ಸ್ ಎಲ್ಲಿ ಇಟ್ಟಿದ್ದಾರೆ ಅಂತಂದರೆ, ಇಲ್ಲೇ ಇಟ್ಟಿದ್ದಾರೆ. ಅವಳ ಸೊಂಟ ಇರೋದು ಇಷ್ಟು ಸಪ್ರ, ಅವಳು ಇರೋದು ಎಷ್ಟು ಸಪ್ರ, ನಾನು ಎಲ್ಲಿ ಹೇಳಿದ್ದೆ ನೋಡಿ ಅಲ್ಲಿ ಇಟ್ಟಿಲ್ಲ ಅವರು. ಸೊ ಇಲ್ಲಿ ಇಟ್ಟಿದ್ದಾರೆ. ಎನಿವೇಸ್ ನಾಳೆಗೆ ಒಂದು ಅಡ್ಜಸ್ಟ್ ಮಾಡಬೇಕಾಗತ್ತೆ, ಹೇಗಾದರೂ ಮಾಡಿ. ಮತ್ತೆ ನಿಶಾಳ ತಂದೆ ಹೇಳಿದ್ದಾರೆ ತಗೊಂಡು ಹೋಗಿ ನಾನು ಸರಿ ಮಾಡ್ಕೊಂಡು ತರ್ತೀನಿ ಅಂತ. ಸೊ ಬೇರೆ ಪ್ರೋಗ್ರಾಮ್ ಒಂದಿತ್ತು, ಅದಕ್ಕೆ ಇದನ್ನು ಹಾಕಬೇಕು ಅಂತ ಇದ್ಲು ಅವಳು, ಅದಕ್ಕೋಸ್ಕರನೇ ತೊಗೊಂಡಿದ್ದು. ಬಟ್ ಇಟ್ಸ್ ಓಕೆ, ಆ ಪ್ರೋಗ್ರಾಮ್ಗೆ ನಾವು ಬೇರೆ ತೊಗೊಳ್ತೀವಿ. ಸೊ ಇದಿಷ್ಟೇ ಸ್ನೇಹಿತರೆ, ಶಾಪಿಂಗ್ ಬೇರೆ ಏನೂ ಇಲ್ಲ. ಇಲ್ಲಿಗೆ ಶಾಪಿಂಗ್ ವ್ಲಾಗ್ ಎಂಡ್ ಆಗುತ್ತೆ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಟೇಕ್ ಕೇರ್, ಬಾಯ್.